ಅತ್ತೆ ಅತ್ತೆ, ಯಾಕತ್ತೆ ಹಿಂಗ್ ಕುತ್ಕೊಂಡಿದ್ದೀರಾ? ಯಾಕೆ ಏನಾತು? ಹಾ, ಏನಾಗ್ಲಿ ಬಿಡು, ಅದೆಲ್ಲ ಕಟ್ಕೊಂಡು ನಿನ್ಗೆ ಏನಾಗ್ಬೇಕಾಗತ್ತೆ? ಹೋಗ್ ಸುಮ್ನ. ಹಾ, ಯಾಕತ್ತೆ ನನ್ನ ಮೇಲೆ ಇನ್ನೂ ಬೇಜಾರು ಹೋಗಿಲ್ವಾ ನಿನ್ಗೆ? ಹಾ, ಅಲ್ಲ ನಾನು ಅವಾಗ ಹೋಗಿದ್ ತಪ್ಪೇನೆ. ನನ್ನ ಗಂಡ ಹೋದ ತಕ್ಷಣ ನಾನು ಈ ಮನೆ ಬಿಟ್ಟು ನನ್ನ ಮಕ್ಳನ್ನ ಕರ್ಕೊಂಡು ತವ್ರ ಮನೆಗೆ ಹೋಗಿ ಸೇರ್ಕೋಬಾರ್ದಾಗಿತ್ತು, ಇಲ್ಲೇ ಇದ್ದು ನಿಮ್ಮ ಸೇವೆ ಮಾಡ್ಕೊಂಡು ಇರ್ಬೇಕಾಗಿತ್ತು ಅಂತ ನನಗೆ ಈಗ ಗೊತ್ತಾಯ್ತು ಅತ್ತೆ. ಹಾ, ಆದ್ರೆ ಏನ್ ಮಾಡೋದು, ಕಾಲ ಮಿಂಚಾಗ್ಬಿಟ್ಟೈತೆ. ಈಗ ನೀವು ನನ್ ಕ್ಷಮಿಸ್ಲೇಬೇಕು. ಹೌದಜ್ಜಿ, ಯಾವಾಗಲೂ ನಮ್ಮ ಅಮ್ಮಯ್ಯ ನಿನ್ನ ಬಗ್ಗೆ ಹೇಳ್ತಾನೆ ಇತ್ತು, ನಾವು ಬರಬಾರ್ದಾಗಿತ್ತು, ಅಲ್ಲಿಗೆ ಹೋಗ್ಬೇಕಾಗಿತ್ತು ಅಂತಾನ. ಪಾಪ ತುಂಬಾ ಬೇಜಾರು ಮಾಡ್ಕೊಂತಿತ್ತು. ಬೇಜಾರ ಯಾಕೆ? ಯಾಕೆ ಅಂದ್ರೆ ಅಲ್ಲ, ಮಾವನ ಮಗಳು ಲಾವಣ್ಯ, ಅವಳನ್ನ ಪಾರ್ವತಿ ಮಗುಗೆ ಕೊಡ್ಬೇಕು ಅಂತನ ನೀವು ಮೊದ್ಲಿಂದ ಆಸೆ ಪಟ್ಟಿದ್ರಿ ಅಲ್ವಾ? ಆದ್ರೆ ಈಗ ಏನಾಯ್ತು? ಆ ಲಾವಣ್ಯ ಲವ್ ಮಾಡಿ ಯಾರನ್ನೂ ಮದುವೆ ಮಾಡ್ಕೊಂಡು ಹೋದ್ಲು. ಅದೇ ಬೇಜಾರಲ್ಲಿ ಇದ್ದೀರಾ ಅಂತ ಗೊತ್ತಾಯ್ತು. ನಿಮ್ಮನ್ನ ಲಕ್ಷ್ಮಿ ಅಕ್ಕ ಚೆನ್ನಾಗೇ ನೋಡ್ಕೊಂತ ಇರ್ಬೋದು, ಆದ್ರೂ ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಮೊಮ್ಮಗಳನ್ನ ನಿಮ್ಮ ಮೊಮ್ಮಗು ಕೊಡ್ದೇನೆ ಬೇರೆ ಯಾರನ್ನೋ ಮದುವೆ ಆಗಿ ಹೋದ್ಲಲ್ಲ ಅವಳು. ನಿಮಗೆ ಆ ಬೇಜಾರು ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಬೇಜಾರಿಗೆ ಮಾವನ ಮೇಲೂ ಲಕ್ಷ್ಮಿ ಅಕ್ಕನ ಮೇಲೂ ನಿಮಗೂ ಬೇಜಾರಿದೆ ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ಪಾಪ ನಿಮ್ಮನ್ನು ನೋಡ್ಕೊಂಬಕ್ಕೆ ಇವಾಗ ಯಾರೂ ಇಲ್ಲ, ನಾವಾದರೂ ಬರೋಣ. ವಾರಸ್ದಾರ ಅಂತ ಇರೋದು ನನ್ನ ಮಗ ಒಬ್ಬನೇ ಕಿರಣ. ನಿಮ್ಮ ವಂಶ ಬೆಳೆಯೋದು ಹೆಂಗೆ ಹೇಳು? ವಂಶ ಉದ್ಧಾರ ಆಗದಾನೆ ಆದರೂ ಹೆಂಗೆ ಹೇಳು? ಅದಕ್ಕೆ ಅದೆಲ್ಲ ಯೋಚನೆ ಮಾಡಿನೇ ನನ್ನ ಮಗ ಮಗಳನ್ನು ಕರ್ಕೊಂಡು ಸೀದಾ ಬಂದ್ಬಿಟ್ಟೆ ಇಲ್ಲಿಗೆ. ನಾನು ಮಾಡಿದ್ದೇನಾದ್ರೂ ತಪ್ಪಾತೆ? ಅಯ್ಯೋ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ಮಾದೇವಿ. ನೀನು ಅವಾಗ ಹೋಗದೆ ಇದ್ರೆ ಇವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೋದಾಗಿತ್ತು, ನಿನ್ನ ಮಗಳನ್ನಾದ್ರೂ ನಮ್ಮ ಲೋಕಿಗೆ ಕೊಡ್ಬೋದಾಗಿತ್ತು. ಅಯ್ಯೋ ಅತ್ತೆ, ಅವಳಿನ್ನು ಸಣ್ಣವಳು, ಈಗಿನ ಫಸ್ಟ್ PUC ಓದ್ತಾ ಇದ್ದಾಳೆ. ಅಷ್ಟು ಸಣ್ಣ ಹುಡುಗಿನ ಯಾರಾದ್ರೂ ಮದುವೆ ಮಾಡ್ತಾರ? ಅವ್ನು ನೋಡಿದ್ರೆ ಅಲ್ಲೇ 30 ವರ್ಷ ಆಗೈತೆ ಲೋಕಿಗೆ. ಹೋಗ್ಲಿ ಬಿಡಿ, ನೋಡೋಣ. ಅದೆಲ್ಲ ಹೋಗ್ಲಿ ಬಿಡು, ಸಣ್ಣ ಹುಡುಗಿನ ಯಾಕೆ ಮದುವೆ ಮಾಡೋದು? ಓದ ಹುಡುಗಿ ಓದ್ಲಿ. ನನ್ನ ಕಷ್ಟ ಕೇಳಕ್ಕೆ ಯಾರು ಇರ್ಲಿಲ್ಲ. ಪಾರ್ವತಿನ ಇವಾಗ ಹೆಣ್ಣು ಕೊಡ್ಲಿಲ್ಲ ಅಂತನ ಗೊತ್ತಿಲ್ಲ. ಲಾವಣ್ಯ ಯಾವ್ದೋ ಹುಡುಗಿನ ತೋರಿಸಿದ್ಲ ಅವ್ರೂರಾಗೆ, ಆದ್ರೆ ಆ ಹುಡುಗಿ ಈ ಲಾವಣ್ಯನೇ ಕಿಡ್ನಾಪ್ ಮಾಡ್ಸಿತ್ತಂತೆ. ಅದಕ್ಕೆ ಜೈಲಿಗೆ ಹೋಗಿ ಬಂದೈತೆ. ಜೈಲಿಗೆ ಹೋಗಿ ಬಂದಿರೋ ಹುಡುಗಿ ಬೇಡ ಅಂತಾರೆ ಲೋಕಿನೂ ಪಾರ್ವತಿನೂ. ಅದಕ್ಕೆ ಇವಾಗ ಸುಮ್ಮನಾಗ್ಯವ್ರೆ, ಎಲ್ಲಾದ್ರೂ ಬೇರೆ ಕಡೆ ನೋಡ್ತೀವಿ ಅಂತ. ಈಗ ಎಲ್ಲಿಗೂ ಬರಲ್ಲ. ನನ್ನ ಕಷ್ಟನ ಯಾರು ಅರ್ಥ ಮಾಡ್ಕೊಂತಾರೆ ಅನ್ಕೊಂಡಿದ್ದೆ. ಹೆಂಗೋ ನೀನಾದ್ರೂ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ಬಂದಿಯಲ್ಲ, ಸಾಕು. ಕುಕ್ಕಳ್ರಿ. ಹೌದಜ್ಜಿ, ಅಮ್ಮ ಯಾವಾಗ್ಲೂ ಹೇಳ್ತಲೇ ಇತ್ತಿತ್ತು ನಿನ್ ಬಗ್ಗೆನ. ಯಾಕೆ ಕೆಳ ಕುಕ್ಕಂಡೆ? ಯಾಕೆ ಕುಕ್ಕ? ಪರವಾಗಿಲ್ಲ ಬಿಡತ್ತೆ. ನಾನೇ ಇಲ್ಲೇ ಕುತ್ಕೊಂಡಿರ್ತೀನಿ. ಎಲ್ಬೋದ ಇವೇಕಪ್ಪನೂ ಅವಳು ಲಸ್ಮಕ್ಕ ಎಲ್ಬೋದ್ರು? ಅವರು ಹೊಲ್ದಾಗ ಏನೋ ಕೆಲಸ ಐತೆ ಅಂತನ ಎದ್ದಾಗ್ಲೇನೆ ಹೋದ್ರು. ಹಾಗೂ ನಾನು ಬರ್ತೀನಿ ಅಂದೆ, ಬೇಡ ನೀನು ಇಲ್ಲೇ ಇರು ಅಂತನ ಹೇಳಿ ಇಬ್ರು ಗಂಡ ಹೆಂಡತಿ ಇಬ್ರು ಹೋದ್ರು. ಬೈಗಾಗುತ್ತೆ ಬರೋದು ಅಂತಾನ. ಒಳ್ಳೆ ಕೆಲಸ ಮಾಡ್ದೆ ಬಿಡು. ಎಲ್ಬೋದ್ಲು ಅವಳು? ಅಜ್ಜಿ ಅನು ಬಂದೀನಿ. ಎಲ್ಗೋಗಿದೆ ಏಟ ತಿಂತಕ? ಎಲ್ಲ ಇಲ್ಲಮ್ಮ, ಇಲ್ಲೇ ದೇವಸ್ಥಾನಕ್ಕೆ ಹೋಗಿದೆ. ದೇವಸ್ಥಾನಕ್ಕೆ. ಹೌದೇನೆ ಅನು, ದೇವಸ್ಥಾನಕ್ಕೆ ಹೋಗಿದ್ದ? ಅಯ್ಯೋ, ಎಷ್ಟು ಸಂಸ್ಕಾರನೇ ಮಾದೇವಿ ನಿನ್ ಮಕ್ಳಿಗೆ. ತುಂಬಾ ಬುದ್ಧಿವಂತರು ಅಲ್ವೇ? ಹೌದತ್ತೆ, ನಮ್ಮನು ದೇವ್ರ ಭಕ್ತಿ ಜಾಸ್ತಿ. ನಮ್ ಕಿರಣಂಗೂ ಅಷ್ಟೇನೆ, ಓದಿ ದೊಡ್ಡನಾಗಿ ಸಾಧನೆ ಮಾಡ್ಬೇಕು ಅಂತಾನೆ. ಯಾವ ಹುಡುಗಿನೂ ಕಣ್ಣೆತ್ತೂ ನೋಡಲ್ಲ. ಅಷ್ಟು ಒಳ್ಳೆ ಹುಡುಗ. ಹೌದಾ? ಹೆಂಗೋ ಬಿಡಮ್ಮ, ಮಕ್ಳನ್ನಾದ್ರೂ ಚೆನ್ನಾಗಿ ಸಾಕಿದ್ಯಲ್ಲ. ನಮ್ಮ ವಂಶಕ್ಕೆ ಇವನೊಬ್ನೇ ವಾರಸ್ದಾರ. ಹೌದತ್ತೆ, ನೀವು ವಾರಸ್ದಾರ ಇಲ್ದಂಗ ಆಗ್ತಾನೆ ಅಂತನ ಕೊರ್ಗಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಾರ್ದು ಅಂತಾನೆ ನಾನು ಇವಾಗ ಓಡೋಡ್ ಬಂದಿದ್ದು ನನ್ನ ಮಕ್ಳನ್ನ ಕರ್ಕೊಂಡು. ಈಗ ಹೆಂಗೂನು ನಿಮ್ಗಿಷ್ಟಕ್ಕೆ ವಿರುದ್ಧವಾಗಿ ಆ ಲಾವಣ್ಯ ಯಾರನ್ನೋ ಕರ್ಕೊಂಡೋಗಿ ಮದ್ವೆ ಆಗಿದ್ದಾಳೆ. ಈಗ ಈ ಮನೆಗೆ ಹೆಣ್ಣು ಇಲ್ಲ ಗಂಡು ಇಲ್ಲ. ಮಕ್ಳು ಮರಿ ಇಲ್ದೇ ಇರೋ ಮನೆ ಅನ್ನಿಸ್ಕೊಂಬತ್ತ ಹೇಳತ್ತೆ? ಹೇಳು. ಇಲ್ಲ ಕಣೆ ಮಾದೇವಿ. ಅಯ್ಯೋ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯೆ. ಈ ಬುದ್ಧಿ ಆವಾಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿದ್ವಿ ನಾವು, ನೀವು ಎಲ್ಲರೂ. ಅಯ್ಯೋ ಅಜ್ಜಿ, ಆಗೋಗಿರೋ ವಿಷಯನ ಯಾಕೆ ಮಾತಾಡ್ತೀರಾ? ಈಗ ಚೆನ್ನಾಗಿರೋದು ನೋಡ್ರಿ, ಈಗ ಮುಂದೆ ಏನು ಮಾಡಬೇಕು ಅನ್ನೋದ ಯೋಚನೆ ಮಾಡಿ ಅಜ್ಜಿ. ಮುಂದೆ ಇನ್ನೇನು ಮಾಡೋದು? ನೀವು ಇಲ್ಲೇ ಇರ್ತೀರಾ, ಎಲ್ಲರೂ ಇಲ್ಲೇನೆ ಆರಾಮಾಗಿ ಇರೋಣ ಬಿಡ್ರಿ. ಚೆನ್ನಾಗಿರೋಣ. ಅಯ್ಯೋ ಅದಲ್ಲ ಅಜ್ಜಿ, ಅದು ಹೆಂಗೂ ಈ ಮನೆ ತೋಟ ಗದ್ದೆ ಎಲ್ಲ ಐತೆ ಅಲ್ವಾ? ಅದೆಲ್ಲನ ಯಾರಿಗೆ ಸೇರುತ್ತೆ ಅಜ್ಜಿ? ಯಾರಿಗೆ ಸೇರುತ್ತೆ ಹೇಳಿ? ಯಾರಿಗೆ ಸೇರುತ್ತೆ? ನಿಮ್ಗೆ ಕಂಡ್ರು ಇನ್ಯಾರಿಗೆ ಸೇರುತ್ತೆ? ಏನ್ ಬೇರೆಯವ್ರಿಗೆ ಹೋಗಕ್ಕಾಗುತ್ತಾ? ಬೇರೆಯವ್ರಿಗೆ ಕೊಡಕ್ಕಾಗುತ್ತಾ ನಮ್ಮ ಆಸ್ತಿನ? ನಮ್ಮ ಮಕ್ಕಳಿಗೆ ತಾನೇ ಕೊಡ್ಬೇಕು.
ಅದೇ ಅತ್ತೆ ನಾವು ಕೇಳ್ತಾ ಇರೋದು. ಹೆಂಗೂನು ಈಗ ನಮ್ಮ ಕಿರಣನ್ನೇ ಈ ಮನೆಗೆ, ನಮ್ಮ ಮಾವನಿಗೆ, ನಿಮ್ಮ ದೊಡ್ಡ ಮಗನಿಗೂ, ಲಸ್ಮಕ್ಕೈಗೂ ಎಲ್ಲರಿಗೂ ಇವನೇ ಮಗ ಇದ್ದಂಗೆ ಅಂದಮೇಲೆ ಎಲ್ಲ ಆಸ್ತಿನೂ ನನ್ನ ಮಗುಗೆ ಸೇರ್ಬೇಕಲ್ವಾ? ಆಸ್ತಿ ಬಗ್ಗೆ ಕೇಳ್ತಾ ಇದ್ಯಾ? ಹ್ಞೂ ಕಣೆ. ಅಯ್ಯೋ, ನಿನ್ ಮಗುಗಲ್ದೆ ಇನ್ಯಾರಿಗೆ ಕೊಡಕ್ಕಾಗುತ್ತೆ? ಇನ್ಯಾರಿದ್ದಾರೆ ನಮ್ಮ ಮನೆಗೆ ಗಂಡು ಮಕ್ಳು ಅಂತಾನ? ಇವನೊಬ್ನೇ ತಾನೇ ಇರೋದು. ಅವನಿಗೆ ಕೊಡೋಣ ಬಿಡು, ನೀನ್ ಯಾಕೆ ತಲೆ ಕೆಡ್ಸ್ಕಂತೀಯ? ನೀವು ಇಲ್ಲೇ ಇರ್ರಿ. ಹಾಗಾದ್ರೆ ಈ ಮಾದೇವಿ ಬಂದಿರೋದು ಆಸ್ತಿಗೋಸ್ಕರನಾ? ನೋಡ್ದಾ, ಬಂದು 1-2-3 ದಿವಸ ಆಗಿರ್ಬೋದು. ಆಗ್ಲೇ ಆಸ್ತಿಗೋಸ್ಕರ ಸ್ಕೆಚ್ಗೆ ಹಾಕ್ತಾ ಇದ್ದಾಳೆ ಈ ಮಾದೇವಿ. ನಮ್ದುಗೆ ಅನುಮಾನಾಗೆ ಬಂತು ಅವತ್ತು ಲಕ್ಷ್ಮಿ ಅಕ್ಕ ಹೇಳಿದಾಗ, ನಮ್ದು ಮಾದೇವಿ ವಾಪಸ್ ಬಂದಿದ್ದಾಳೆ ಅಂತ. ಅವಾಗ್ಲೇ ನೋಡಿದ್ವಿ ಇವಳ್ದು ಬಂಡವಾಳ ಏನು ಅಂತ. ಈಗ ಆಸ್ತಿಗೋಸ್ಕರ ಬಂದಿದ್ದಾಳೆ. ಲಾವಣ್ಯ ಹೆಂಗೋ ಮದ್ವೆ ಆಗಿ ಹೋಗಿದ್ದಾಳೆ, ಅತ್ತೆಗೆ ಮಸ್ಕ ಹೊಡೆದು ಇಡೀ ಆಸ್ತಿಗೆ ಮಗನ್ನ ಹೊರದಾರನ್ನು ಮಾಡ್ಬೇಕು ಅಂತ ಸ್ಕೆಚ್ಗೆ ಹಾಕೊಂಡು ಬಂದಿದ್ದಾಳೆ ಅಂತ ಅನ್ಸುತ್ತೆ. ಇದು ಲಕ್ಷ್ಮಿ ಅಕ್ಕಗೆ ಗೊತ್ತಿಲ್ಲ ಅನ್ಸುತ್ತೆ. ಲಕ್ಷ್ಮಿ ಅಕ್ಕ ಎಲ್ಲೋದ್ರು? ಮನೇಲಿಲ್ವಾ? ವಿಚಾರಸನ ಹಿರು. ಹೌದಜ್ಜಿ, ಅದಕ್ಕೇನೆ ನಾವು ಇಲ್ಲೇ ಇರ್ತೀವಿ, ನಿಮ್ಮನ್ನೆಲ್ಲ ನೋಡ್ಕೊಂತೀವಿ. ಅದಕ್ಕೆ ಎಲ್ಲ ಆಸ್ತಿನೂ ದೊಡ್ಡಪ್ಪನ ಹತ್ರ ಮಾತಾಡಿ ನನ್ನ ಹೆಸರಿಗೆ ಮಾಡಿಸ್ತೀಯ ಅಲ್ವಾ ಅಜ್ಜಿ? ಯಾಕೆಂದರೆ ನನಗೂ ವಯಸ್ಸಾತು, ನಾನು ಮದುವೆ ಆಗಬೇಕು ಅಲ್ವಾ? ಹೌದು ಕಣ ಕಿರಣ, ನೀನ್ ಬಂದಿದ್ಯಲ್ಲ, ಇನ್ಮೇಲೆ ನಿನ್ ಮದ್ವೆ ನೋಡ್ಬೇಕು. ನಾವೇ ಒಳ್ಳೆ ಹುಡುಗಿ ಹುಡುಕಿ ನಿನ್ ಮದ್ವೆ ಮಾಡ್ತೀವಿ, ಸುಮ್ಮನಿರು. ಅಯ್ಯೋ ಅಜ್ಜಿ, ನೀನೇನು ಹುಡುಗಿ ಹುಡ್ಕೋದು ಬೇಡ. ಅಂದ್ರೇನು? ನೀನೇ ಹುಡುಕಿಡಿದ್ಯಾ? ಹಂಗಾರೆ ನೀನು ಲವ್ ಪವ್ ಅಂತ ಏನಾದ್ರು ಮಾಡ್ತಿದ್ಯಾ ಹೆಂಗೆ? ಅಯ್ಯೋ, ನನ್ನ ಲವ್ ವಿಷಯ ಈಗ ಹೇಳೋದು ಬೇಡ, ಹೇಳಿದ್ರೆ ಕೆಲಸ ಕೆಟ್ಟೋಗುತ್ತೆ. ಹೆಂಗೋ ಅಜ್ಜಿ ಈಗ ನಮ್ಮ ಕಡೆಗೆ ಬರ್ತಾ ಇದ್ದಾರೆ. ಹೌದೌದು, ಹೇಳೋದು ಬೇಡ. ಏ ಕಿರಣ, ನಿನ್ನೆ ಮಾತಾಡ್ತಿರೋದು. ಕಿರಣ ಅಜ್ಜಿ ಕೇಳ್ತಿರೋದು ಕೇಳಿಸ್ತಿಲ್ವಾ? ಅಯ್ಯೋ, ನಮ್ ಕಿರಣ ಅಂತಾನಲ್ಲ ಅತ್ತೆ, ಲವ್ ಗಿವ್ ಅಂತ ಅವನಾದ್ರ ಸುದ್ದಿಗೆ ಹೋಗಲ್ಲ. ಅವನಾಯ್ತು ಅವ್ನ ಪಾಡಾಯ್ತು, ಹಂಗಿರ್ತಾನೆ. ನಮ್ಮ ಅಂತೂ ಕೇಳದೆ ಬೇಡ. ಹೌದೇನೋ ಕಿರಣ? ಅಂದರೆ ಅಜ್ಜಿ, ನಾನು ಹೇಳಿದ್ದು ನೀ ಹುಡ್ಕೋದು ಬೇಡ ಅಂತ ಅಂದಿದ್ದಲ್ಲ. ಆದರೆ ನಿಮ್ಗೆ ಇಷ್ಟ ಆಗಿರೋ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದು ಅಷ್ಟೇನೆ. ಈಗಲೇ ಯಾಕೆ ಸದ್ಯಕ್ಕೆ? ನಾವು ಬಂದಿನ್ನೂ ಸ್ವಲ್ಪ ದಿನ ಆಗೈತಲ್ವಾ, ಸ್ವಲ್ಪ ದಿನ ಹೋಗ್ಲಿ, ಆಮೇಲೆ ನೋಡೋಣ ನನ್ನ ಮದುವೆ ಬಗ್ಗೆ. ನಾನಂದರೆ ಮದುವೆ ಬಗ್ಗೆ ಹೇಳಿದ್ದು ಈಗಲೇ ಮದುವೆ ಆಗಬೇಕು ಅಂತ ಅಲ್ಲ. ಆಸ್ತಿ ಇದ್ದರೆ ಒಳ್ಳೆ ಹುಡುಗಿ ಸಿಗ್ತಾಳಲ್ವಾ ನನ್ನ ಹೆಸರಿಗೆ ಅಂತ. ಅಷ್ಟೇ ನಮ್ಮ ಆಸೆ, ನಮ್ಮ ಅಮ್ಮನ ಆಸೆ. ಇವ್ರದ್ದು ಫ್ಯಾಮಿಲಿ ಫುಲ್ಲು ಫ್ರಾಡ್ಗೆ ಆಗಿಬಿಟ್ಟಿದೆ. ಮಗ, ಅಮ್ಮ, ಮಗಳು ಎಲ್ಲರೂ ಮೋಸಾಗಿ ಮಾಡೋಕ್ಕೆ ಬಂದಿದ್ದಾರೆ ಇಲ್ಲಿಗೆ. ಲಕ್ಷ್ಮಿ ಅಕ್ಕ ಇಲ್ಲ ಅಂತ ಏನೇನೋ ಸ್ಕೆಚ್ ಮಾಡ್ತಾ ಇದ್ದಾರೆ ಇವರು ಈ ಅಜ್ಜಿ ಹತ್ರ. ಅದಕ್ಕೆ ಗೊತ್ತೇ ಆಗ್ತಾ ಇಲ್ಲ. ಲಾವಣ್ಯನ ಮೇಲಿನ ಸಿಟ್ಟಿಗೆ ಇವ್ರದ್ದು ಕಡೆ ಆಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಐತಿ ಈ ಕಿರಣಂಗೆ. ಅರೇ ಗಿರಿಯಿಂದ ಅಜ್ಜಿ, ಲಕ್ಷ್ಮಿ ಅಕ್ಕ ಇಲ್ವಾ ಮನೇಲಿ? ಬಾನು, ನಿನ್ ನೋಡಿ ಎಷ್ಟೊಂದು ದಿನ ಆಯ್ತು. ಚೆನ್ನಾಗಿದೀಯಾ? ನಮ್ದುಗೆ ಆರಾಮಾಗೆ ಇದ್ದೀವಿ. ನಿಮ್ದು ಆರಾಮಾಗೆ ಇದ್ದೀರಾ? ಚೆನ್ನಾಗಿ ಇದ್ದೀರಾ? ನೋಡದೆ ಗೊತ್ತಾಗುತ್ತೆ ಬಿಡಿ, ನಿಮ್ದು ಅಚ್ಚಾಗೆ ಇದ್ದೀರಾ, ಬಹುತ್ ಅಚ್ಚಾಗೆ ಇದ್ದೀರಾ ಅಂತ. ಏನ್ ಸಮಾಚಾರ? ಮತ್ತೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ಲಕ್ಷ್ಮಿ ಅಕ್ಕ ಹೇಳಿದ್ರು ನಮ್ದು ವಾರಗಿತ್ತಿ ಮಹಾದೇವಿ ಬಂದ್ಬಿಟ್ಟಿದ್ದಾಳೆ ವಾಪಸ್ಸು ಅಂತ. ಏನ್ ಸಮಾಚಾರ? ಏನಿಲ್ಲ ಕಣೆ, ನಮ್ಮ ಲಾವಣ್ಯಂದು ಮದುವೆ ಆಯ್ತು. ಪಾಪ ಇಲ್ಲಿ ನಮ್ಮ ಮಾವನಿಗೂ ನಮ್ಮ ಲಸ್ಮಕ್ಕೈಗೂ ಮಕ್ಕಳಿಲ್ಲ, ಗಂಡು ಮಕ್ಕಳಿಲ್ಲ. ಅದಕ್ಕೆ ಪಾಪ ಅವ್ರಿಗೆ ಬೇಜಾರಾಗುತ್ತಲ್ವಾ. ನನ್ನ ಮಕ್ಕಳಾದ್ರೂ ಇದ್ರೆ ಇವ್ರನ್ನೇನೆ ಅವ್ರ ಮಕ್ಕಳು ಅಂತ ಸಾಕ್ತಾರೆ ಅಂತ ಇಲ್ಲಿಗೆ ಬಂದ್ವಿ. ನಮ್ಮ ಅತ್ತೇನೂ ಅಷ್ಟೇನೆ ಆಸೆ ಪಡ್ತಿತ್ತ ಮೊಮ್ಮಕ್ಕಳು ನೋಡಬೇಕು ಅಂತನಾ. ಅದಕ್ಕೆ ಅಲ್ಲಿ ಬೇರೆ ನಾನು ಹೋಗಿ ತಪ್ಪು ಮಾಡಿದ್ದೆ ನನ್ನ ತವ್ರ ಮನೆಗೆ. ಅಲ್ಲೂ ಏನೇನೋ ಆಗೋಯ್ತು ಬಿಡು. ಈಗ ಅದೆಲ್ಲ ಯಾಕೆ, ಇಲ್ಲಿ ಚೆನ್ನಾಗಿರೋದು ಮುಖ್ಯ ಅಲ್ವಾ, ಅದಕ್ಕೆ ಬಂದಿದ್ದು. ಹೌದು ಮಾದೇವಿ, ನಿಮ್ದಿಗೆ ಚೆನ್ನಾಗಿರೋದು ಬಹಳ ಮುಖ್ಯ. ಲಕ್ಷ್ಮಿ ಅಕ್ಕ ಮತ್ತೆ ಅವ್ರದ್ದು ಯಜಮಾನ್ರಿಗೆ ಏನು ಗ್ರಾಚಾರಗೆ ಕಾದಿದ್ಯೋ ಏನೋ ಗೊತ್ತೇ ಇಲ್ಲ. ಪಾಪ ಆ ದೇವರೇ ಕಾಪಾಡ್ಬೇಕು ಅವ್ರಿಗೆ. ಏನಂಟಿ ಹಂಗೆ ಹೇಳ್ತಾ ಇದ್ದೀರಾ? ಏನು ಗ್ರಾಚಾರ? ಅರೇ ಬೇಟಿ, ನಿಮ್ದು ಹೆಸರು ಏನೋ ಇದೆಯಲ್ಲ, ಅನು ಅಂತ ಆಂಟಿ ನನ್ನ ಹೆಸರು. ನಾನು ಫಸ್ಟ್ PUC ಓದ್ತಾ ಇದ್ದೀನಿ. ಹನು, ನಿಮ್ದು ಅಮ್ಮ, ನೀವು, ನಿಮ್ದು ಅಣ್ಣ ಎಲ್ಲರೂ ಭಾರಿ ಪ್ಲಾನ್ಗೆ ಮಾಡ್ಕೊಂಡು ಬಂದಿದ್ದೀರಾ ಅಂತ ಅನ್ಸುತ್ತೆ. ಲಕ್ಷ್ಮಿ ಅಕ್ಕ ಮನೇಲಿಲ್ವಾ? ಎಲ್ಲೋಗಿದ್ದಾರೆ? ಇಲ್ಲ ಕಣೆ ಬಾನು, ಅವಳು ನನ್ನ ಮಗನೂ ಹೊಲ್ತಕ್ಕೆ ಹೋಗ್ಯಾರ, ಏನೋ ಕೆಲಸ ಐತಂತೆ, ಸಾಯಂಕಾಲದವರೆಗೂ ಬರಲ್ಲ ಅಂತ ಹೇಳೋದಂತೆ ಮಾದೇವಿ ಕೈಲಿ. ಅದಕ್ಕೆ ಇಷ್ಟು ಎಲ್ಲ ಪ್ಲಾನ್ಗೆ ಮಾಡಿ ನಿಮ್ದುಗೆ ಬೆಣ್ಣೆಗೆ ಸವರ್ತಾ ಇದ್ದಾರೆ ಗಿರಿಯಜ್ಜಿ. ನಿಮ್ದು ಹುಷಾರಾಗಿ ಇರಬೇಕು. ಈ ಮಾದೇವಿ ಎಂತೋಳು ಅಂತ ನಿಮ್ದುಗೆ ಚೆನ್ನಾಗೆ ಗೊತ್ತು. ಏನೇ ಬಾನು ಹಿಂಗೆ ಹೇಳ್ತಾ ಇದ್ಯಾ? ಎಂತೋಳು ಅಂತ ಗೊತ್ತು ಅಂದ್ರೆ ನಾನೇನು ಮಾಡ್ತೀನಿ? ನೀನು ನಿನ್ನ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಲಸ್ಮಕ್ಕ ಇಲ್ಲ,
ಅವಕ್ಕೇನೆ ತಾನೇ ನೀನು ಹುಡುಕೆ ಬಂದಿದ್ದು. ಹೋಗೀಗ. ಇಲ್ಲ ಅವರು ಕೆಲ್ಸಕ್ಕೆ ಹೋಗ್ಯಾರ ಹೊಲ್ತಕ್ಕೆ, ಹೋಗು ಅಲ್ಲಿಗೇನೆ. ನಿನ್ಗೆ ಯಾಕೆ ಬೇಕು ನಮ್ಮ ಮನೆ ಸುದ್ದಿ? ಆಯ್ತು ಆಯ್ತು, ಹೋಗ್ತೀನಿ ಹೋಗ್ತೀನಿ. ನಿಮ್ದು ಹಾ ಹಾ ಮುಂದುವರ್ಸಿ ನಿಮ್ದು ಪ್ಲಾನು ಎಲ್ಲ. ಅದೇನೇನಿದೆಯೋ ಎಲ್ಲ ಹತ್ತೆ ಹತ್ರ ಕೇಳ್ಕೊಂಡು ಇಸ್ಕೊಬಿಡಿ. ನಿಮ್ದು ಏನೇನ್ ಬೇಕು ಎಲ್ಲ. ಆಯ್ತು, ನೀನು ಹೋಗು ಸುಮ್ಮನೆ. ಮತ್ತೆ ನೀವು ಅವಳು ಏನೇನೋ ಹೇಳ್ತಾಳ ಅಂತ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ. ನಿಮ್ಗೆ ಏನು ಅನ್ಸುತ್ತೋ ಸರಿ ಅನ್ಸುತ್ತೋ ಹಂಗೆ ಮಾಡಿ. ಆಯ್ತು ಕಣೆ ಮಾದೇವಿ, ಮಾಡೋಣ ಬಿಡು. ನೀನು ಯಾಕೆ ತಲೆ ಕೆಡಿಸ್ಕೊಂತ ಹೇಳು? ಹೋಗು. ಪಾಪ ಹುಡುಗರಿಗೆ ಎತ್ತಾದ ತಿಂಡಿ ಮಾಡ್ಕೊಡು, ಹೋಗು ತಿನ್ಲಿ. ಸರಿ ಅತ್ತೆ ಆಯ್ತು. ನನ್ನ ಮಕ್ಕಳ ಮೇಲೆ ನಿನ್ಗೆ ಎಷ್ಟೊಂದು ಪ್ರೀತಿ. ಅನು, ಕಿರಣ್, ನಿಮ್ಮ ಅಜ್ಜಿನ ಮಾತಾಡ್ಸ್ತಾ ಇರ್ರಿ, ನಾನು ನಿಮ್ಗೆ ಏನಾದರೂ ತಿಂಡಿ ಮಾಡ್ಕೊಬತ್ತೀನಿ. ಸರಿ ಆಯ್ತಮ್ಮ, ಹೋಗು ಮಾಡ್ಕೊಂಬರೋಗು. ಅಜ್ಜಿಗೆ ಸೇರಿಸಿ ಮಾಡ್ಕೊಂಬ. ನಮಗೆ ಮಾತ್ರ ಮಾಡ್ಕೊಂಬರ್ಬೇಡ. ಆಯ್ತು ಕಣೋ. ನಿಮಗೆ ಅಜ್ಜಿ ಮೇಲೆ ಎಷ್ಟೊಂದು ಪ್ರೀತಿ ಐತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾಡ್ಕೊಂಬತ್ತೀನಿ. ಅಯ್ಯೋ ಅನು, ಇಟೇ ಇಟ್ಟಿದ್ದೆ ನೀನು. ನಿಮ್ಮಮ್ಮಯ್ಯ ಈ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಈಗ ನೋಡು ಎಷ್ಟು ದೊಡ್ಡಳಾಗ್ಬಿಟ್ಟಿದ್ಯಾ. ಈಗೇನು ಕಾಲೇಜ್ಗೆ ಹೋಗ್ತಾ ಇದೆಯಂತೆ? ಅಜ್ಜಿ, ಈಗ ಫಸ್ಟ್ PUC ಹೋಗ್ತಾ ಇದ್ದೀನಿ. ಹೌದಾ? ಹೋಗು ಹೋಗು, ಓದಿ ಚೆನ್ನಾಕೆ ಕೆಲಸ ತಗೋಬೇಕು. ಸರಿ ಅಜ್ಜಿ, ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.